ಚಾನ್ಸೇ ಇಲ್ಲ ಅಲ್ಡೋ. ಆ ಎಮೋಷನ್ಸ್ ನ ಫೇಕ್ ಮಾಡಕ್ಕಾಗಲ್ಲ. ಒಂದ್ ಹೇಳ್ತೀನಿ, ನಮ್ಗಲ್ಲಿ ಇಲ್ಲಿ ಮಾತಾಡ್ಕೊಂಡು ನಾವೆಲ್ಲ ಜೊತೆಲಿ ಇರ್ತೀವಿ ಫ್ಯಾಮಿಲಿ ಜೊತೆ. ಸಡನ್ ಆಗಿ ನಾವು ಬಿಗ್ ಬಾಸ್ ಮನೆಗೆ ಹೋಗ್ತೀವಿ. ಮನೇಲಿ ಹೇಗಿದ್ದಾರೆ ಅನ್ನೋದು ಗೊತ್ತಿರಲ್ಲ. ಅಪ್ಪ ಅಮ್ಮ ಆರಾಮಾಗಿದಾರ, ಹುಷಾರಾಗಿದಾರ, ಏನ್ ನಡೀತಿದೆ ಆಚೆ ಕಡೆ ಪ್ರಪಂಚದಲ್ಲಿ ಅಂತ ನಮಗೆ ಗೊತ್ತಿರಲ್ಲ. ಎಲ್ಲೋ ನಮಗೊಂದು ಲೆಟರ್ ಬಂದಾಗ, ಇವಾಗ ನಾನು ಫಾರಿನ್ ಅಲ್ಲಿ ಇರ್ತೀನಿ ಅನ್ಕೊಳ್ಳಿ, ಅಪ್ಪ ಅಮ್ಮ ಎಲ್ಲ ಇಂಡಿಯಾದಲ್ಲಿ ಇರ್ತಾರೆ. ಅಟ್ಲೀಸ್ಟ್ ನನಗೊಂದು ವಿಡಿಯೋ ಕಾಲ್ ಇರುತ್ತೆ, ಫೋನ್ ಇರುತ್ತೆ, ಅಮ್ಮ ಆರಾಮಾಗಿದ್ಯಾ, ಊಟ ಮಾಡ್ದಂತ ಕೇಳಕ್ಕೆ. ಬಟ್ ನಾವ್ ಅಲ್ಲಿ ಇದ್ದಾಗ ಕನೆಕ್ಷನ್ ಕಟ್ ಆಗಿರುತ್ತೆ. ಸಡನ್ ಆಗಿ ಲೆಟರ್ ಅಂತ ಬಂದಾಗ ಲೈಕ್, ನಮ್ಮ ಮನೆಯಿಂದ ಏನೋ ನಮಗ್ ಬಂತು, ಆರಾಮಾಗಿದಾರ. ನಮ್ಗೆಲ್ಲರಿಗೂ ಬೇಕಾಗಿದ್ದು ಒಂದೇ, ನಾವ್ ಆರಾಮಾಗಿದ್ದೀವಿ, ನೀನ್ ಆರಾಮಾಗಿದ್ಯಾ ಅನ್ನೋದ್ ಒಂದ್ ಲೈನ್ ಬೇಕಾಗಿರತ್ತೆ. ಅದನ್ನ ಕೇಳಕ್ ನಾವು ಖುಷಿ ಪಡ್ತಿರ್ತೀವಿ. ಆವಾಗ ಡೆಫಿನೆಟ್ಲಿ ಎಮೋಷನ್ಸ್ ಪೀಕ್ಗೆ ಹೋಗುತ್ತೆ, ಅಳ್ತೀವಿ. ಅದ್ರಲ್ಲಿ ಏನೂ ನಾಟಕ ಮಾಡಕ್ ಆಗಲ್ಲ ಅಲ್ಲಿ. ಯಾಕಂದ್ರೆ ನಾವ್ ಒಂಥರ ಅಲ್ಲಿ ಕಷ್ಟ ಪಡ್ತಿದ್ರೆ ಬಿಗ್ ಬಾಸ್ ಮನೇಲಿ, ಆಚೆ ಕಡೆಯಿಂದ ಅವ್ರು ಕಷ್ಟ ಪಡ್ತಿರ್ತಾರೆ. ನಮ್ ಡ್ರೆಸ್ ಕೊಟ್ಟು ಕಳ್ಸೋದಾಗಿರ್ಲಿ, ಇನ್ನೊಂದು ಅರೇಂಜ್ಮೆಂಟ್ ಮಾಡೋದಾಗಿರ್ಲಿ, ಪ್ರತಿ ವಾರ ಇಲ್ಲಿ ಏನೇ ಆಗ್ತಿರೋ ನೋಡ್ಕೊಂಡು ಹ್ಯಾಂಡಲ್ ಮಾಡ್ತಿರೋದು ಅವ್ರಾಗಿರತ್ತೆ. ಸ್ಟ್ರೆಸ್ ಅವ್ರಿಗೆ ಜಾಸ್ತಿ ಇರತ್ತೆ. ಅಲ್ಲಿ ಮನೇಲಿ ಕೂತ್ಕೊಂಡಾಗ್ಲೂ ಕೂಡ ನಮಗೆ ನಮ್ಮ ಮನೆಯವ್ರು ಜಾಸ್ತಿ ನೆನಪಾಗಲ್ಲ. ಯಾಕಂದ್ರೆ ಅಲ್ಲಿ ಅಷ್ಟು ಸ್ಟ್ರೆಸ್ ಅನ್ನೋದಿರತ್ತೆ. ಟಾಸ್ಕ್, ನಾಮಿನೇಷನ್ಸ್, ಜಗಳಗಳು, ಇವತ್ತಿನ ಜಗಳ ಆಗ್ತಿದ್ರೆ ನೆಕ್ಸ್ಟ್ ಇನ್ನೊಂದು ಜಗಳ ಆಗ್ತಿರತ್ತೆ. ಎಲ್ಲಾನು ಅವತ್ತನ್ನ ಓಕೆ ಫೈನ್ ಆರಾಮಾಗತ್ತೆ ಅನ್ಕೊಂಡು ನಾವು ಮಲಗ್ತೀವಿ. ಮಲಗ್ದಾಗ್ಲೂ ಬಿಗ್ ಬಾಸ್ ಮನೆ ಯೋಚನೆ ಬರ್ತಿರತ್ತೆ. ನಾವು ಫ್ಯಾಮಿಲಿ ಬಗ್ಗೆ ಮಾತಾಡ್ದಾಗ್ಲೂ ಕೂಡ ಪ್ಲೀಸ್ ಫ್ಯಾಮಿಲಿ ಬಗ್ಗೆ ಮಾತಾಡೋದ್ ಬೇಡ, ಅಳು ಬರುತ್ತೆ ಅಂತಾನೆ ಹೇಳಿರ್ತೀವಿ. ಲೆಟರ್ ಅಂತ ಬಂದಾಗ ಲೆಟರ್ ಸಿಕ್ತಿದೆ ಅಂತ ಇರತ್ತೆ, ಮಿಸ್ ಆದಾಗ ಬೇಜಾರ್ ಆಗೇ ಆಗತ್ತೆ ಅಲ್ಲ. ಆ ಸಾಂಗ್, ಆ ಲೆಟರ್ ಎಲ್ಲ ಕೇಳ್ತಿದಾಗ ಎಮೋಷನ್ಸ್ ಉಕ್ಕಿ ಅರಿಯತ್ತೆ. ಮೈಕ್ ಸರಿ ಮಾಡ್ಕೊಳ್ಳಿ. ಇಲ್ಲ, ಮೈಕ್ ಹಾಕಿಲ್ಲ ನಾನು. ಮೈಕ್ ಇಲ್ಲ. ಅದ್ ಬಿಗ್ ಬಾಸ್ ವಾಯ್ಸ್ ಬಂದ್ರೇನೆ, ರಾಶಿಕಾ ನಿಮ್ಮ ಮೈಕ್ ಅನ್ನು ಧರಿಸಿಕೊಳ್ಳಿ. ಇದ್ರ ಜೊತೆಗೆ ಮೇಡಮ್, ಗಿಲ್ಲಿ 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 ಎಲ್ಲಿ ನೋಡಿದ್ರು ಕುಂತ್ರು ಗಿಲ್ಲಿ, ನಿಂತ್ರು ಗಿಲ್ಲಿ. ಏನ್ ಮೇಡಮ್ ಅದು ಗಿಲ್ಲಿದಷ್ಟು ಕ್ರೇಜ್? ಆಕ್ಚುಲಿ ಇದು ಲೈನ್ ನಮ್ಮ ಮನೇಲಿ ಬರ್ತಾ ಇತ್ತು ಬಿಗ್ ಬಾಸ್ ಮನೇಲಿ. ಮನೇಲಿ ಅಂದ್ರೆ ಈಗ ನನಗೆ ಆಗೋಗ್ಬಿಟ್ಟಿದೆ. ರಕ್ಷಿತಾಗ್ ನಾನು ಮನೇಲಿ ಅಂತ ಹೇಳಿರ್ತೀನಿ, ಮನೆಯವರು ಅಂತ. ಅದ್ ಮನೆಯವರು, ಆ ಮನೆಯವ್ರಿಗೆ ಹೋಗಿ ಕ್ವೆಶನ್ಸ್ ಅದೇ ಬರ್ತಿದೆ ಎಲ್ಲೋದ್ರು ಕೂಡ. ಮನೆಯವರು ಅಂತ ಅಂದ್ರೆ ಇವಾಗ ನಾನು ಎಲ್ಲಿಗ ಬಿಗ್ ಬಾಸ್ ಮನೆಯೊಳಗಿದ್ದಾಗ ಮನೆಯವರು ಅಂತಾನೆ ಅಲ್ವಾ ಬರೋದು. ನಮ್ ಬಿಗ್ ಬಾಸ್ ಮನೆ ಒಳಗಡೆ ಕುಂತ್ರು ರಘು, ನಿಂತ್ರು ರಘು, ಎಲ್ ನೋಡಿದ್ರು ರಘು ಅಂತ ಈ ಫೇಸ್ ನಾವು ಕೇಳ್ತಾ ಇದ್ವಿ ಲೈನ್ಸ್ ನ. ಇವಾಗ ಆಚೆ ಬಂದ್ರೆ ಗಿಲ್ಲಿ 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 ಅಂತ ಕೇಳ್ತಾ ಇದೀವಿ. ಒಬ್ಬೊಬ್ರು ಇಷ್ಟ ಪಡ್ತಾ ಇರ್ತಾರೆ. ಸೊ ಗಿಲ್ಲಿನ ತುಂಬಾ ಜಾಸ್ತಿ ಇಷ್ಟ ಪಡ್ತಿರ್ಬೋದು. ಅವ್ನ ಎಂಟರ್ಟೈನ್ಮೆಂಟ್ ಆಗಿರ್ಲಿ, ಅವ್ನ್ ಮಾಡೋ ಕಾಮಿಡಿಗಾಗಿರ್ಲಿ ಫ್ಯಾನ್ಸ್ ಜಾಸ್ತಿ ಇದಾರೆ ಅವನ್ಗೆ. ಈಗ ನಾನು ಒಬ್ಬೊಬ್ರದ್ದು ಹೆಸರು ಹೇಳ್ತಾ ಹೋಗ್ತೀನಿ, ಒಂದು ವರ್ಡ್ ಅಲ್ಲಿ ಆನ್ಸರ್ ಹೇಳ್ಬೇಕು. ರಘು ಮೇಡಮ್ ಒಂದ್ ಲೈನ್ ಅಲ್ಲಿ ಹೇಳೋದ್ ಬೇಡವಾ? ಒಂದು ವರ್ಡ್ ಅಲ್ಲಾದ್ರೂ ಹೇಳಿ, ಲೈನ್ ಅಲ್ಲಾದ್ರೂ ಹೇಳಿ. ಮ್ಯೂಟೆಂಟ್ ರಘು, ಬಾಡಿ ಬಿಲ್ಡರ್. ಗಿಲ್ಲಿ ಎಂಟರ್ಟೈನರ್. ಅಶ್ವಿನಿ ಅವರು ಸ್ಟ್ರಾಂಗ್ ಲೇಡಿ. ಧ್ರುವಂತ್ ನೋ ಒಪಿನಿಯನ್. ಧನುಷ್ ಕಾಮ್, ಕಂಪೋಸ್ಡ್. ರಕ್ಷಿತಾ ಟಾಕಿಟಿವ್. ಮಲ್ಲಮ್ಮ ಪ್ಯೂರ್ ಸೋಲ್. ರಾಶಿಕಾ ಟಾಸ್ಕ್ ಕ್ವೀನ್. ನಿಜವಾಗ್ಲು? ಹೌದು. ಲಂಡನ್ ಪ್ರಿನ್ಸಸ್, ಮಿಸ್ ಯೂನಿವರ್ಸ್. ಅಷ್ಟೇ ಟ್ಯಾಕ್ಸ್ ಬಂದಿರೋದು ನನ್ಗೆ ಇವಾಗ. ನೆಕ್ಸ್ಟ್ ಪ್ಯಾರ್ ಸಿನಿಮಾದ ಹೀರೋಯಿನ್. ಪ್ಯಾರ್ ಸಿನಿಮಾದ ಹೀರೋಯಿನ್. ನೆಕ್ಸ್ಟ್ ಯಶ್ ಅವ್ರ ಜೊತೆಗೆ, ದರ್ಶನ್ ಅವ್ರ ಜೊತೆಗೆ, ಸುದೀಪ್ ಸರ್ ಜೊತೆಗೆಲ್ಲ ನಟಗಳು. ಪ್ಲೀಸ್ ತತಾಸ್ತು ಅಂತ ಹೇಳಿ ಇವಾಗ ಬಿಡಿ ಮೇಡಮ್, ಬಿಗ್ ಬಾಸ್ ಮನೆ ಸಾಕು. ಅದನ್ನ ಎಷ್ಟು ಅಂತ ಹೇಳೋಣ. ಅದು ಬಿಟ್ಟು ಸುದೀಪ್ ಸರ್ ವೀಕೆಂಡ್ ಬರ್ತಾ ಇದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಕ್ರೇಜ್ ಇರುತ್ತೆ. ಸೊ ನೀವು ಕಾಸ್ಟ್ಯೂಮ್ ಆಗಿರ್ಬೋದು, ಅವರ ನೋಡೋ ಕುತೂಹಲ ಆಗಿರ್ಬೋದು, ಅವ್ರ ಕಾಸ್ಟ್ಯೂಮ್ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ಇಂಟ್ರೆಸ್ಟ್ ಇರುತ್ತೆ. ಸುದೀಪ್ ಸರ್ ನಿಮ್ ಜೊತೆಗೆ ಮಾತಾಡೋಂತ ವಾರಗಳಲ್ಲಿ ಬೆಸ್ಟ್ ನಿಮ್ಗೆ ಒಂದು ಏನಾದ್ರು ಸಲಹೆ ನೀಡಿದಾರೆ ಅಂದ್ರೆ ಯಾವ್ದನ್ನ ನೆನ್ಪಿಟ್ಕೊಂಡಿದ್ರು? ಅವರು ನನಗ್ ಹೇಳಿದ್ರದ್ಕಿಂತ ಮನೇಲಿ ಒಂದು ಹೇಳ್ತಾರೆ ಅವರು, ದಟ್ ನಾವ್ ಹೇಗಿದೀವಿ ಹಾಗೆ ಇದೀವಿ ಅಂತೀವಿ ಅಲ್ಲಿ. ಅವಾಗ ಒಂದ್ ಮಾತು ಹೇಳ್ತಾರೆ, ಹಂಗಿದ್ರೆ ನೀವು ಮನೇಲೇ ಇರ್ಬೋದಿತ್ತು, ಯಾಕೆ ಬಿಗ್ ಬಾಸ್ ಮನೆಗ್ ಬಂದ್ರಿ? ಆಟ ಆಡಿ, ಗುಡ್ ಸ್ಟ್ರಾಟಜಿ ಯೂಸ್ ಮಾಡಿ, ಚೆನ್ನಾಗಿ ಆಟ ಆಡಿ. ನೀವಿಲ್ಲಿ ಬಿಗ್ ಬಾಸ್ ಮನೇಲಿದ್ದೀರಾ, ಎಂಟರ್ಟೈನ್ ಮಾಡ್ಬೇಕು ಆಡಿಯನ್ಸ್ಗೆ ಅಂತೆಲ್ಲ ಹಿಂಗೆಲ್ಲ ಹೇಳ್ತಾರೆ. ಅದು ನಂಗೆ ತುಂಬಾ ತಲೆಲಿತ್ತು. ಹೌದಲ್ಲ, ಕರೆಕ್ಟ್. ನಾವ್ ಹೇಗಿದೀವಿ ಹಾಗೆ ಇದೀವಿ ಅಂದ್ರೆ ಬಿಗ್ ಬಾಸ್ ಮನೆಗೆ ಏನಿಗೆ ಬರ್ಬೇಕಿತ್ತು? ನಾವು ಮನೇಲಿ ಆರಾಮಾಗಿ ಮನೇಲಿ ಮಲ್ಕೊಂಡು ಆರಾಮಾಗಿರ್ಬೋದಿತ್ತು. ನಮ್ಮ ಆಡಿಯನ್ಸ್ ಇಷ್ಟ ಪಡ್ತಿದ್ದಾರೆ, ನಾವು ಅವ್ರಿಗೆ ಇಷ್ಟ ಆಗೋ ತರ ನಾವೇನಾದ್ರು ಮಾಡ್ಬೇಕು. ಅದು ತುಂಬಾ ಇತ್ತು ತಲೆಯಲ್ಲಿ. ಸುದೀಪ್ ಸರ್ದು ಯಾವ್ದು ಬೆಸ್ಟ್ ಮೂವಿ ನಿಮ್ಗೆ ತುಂಬಾ ಇಷ್ಟ ಅನ್ನೋ ಮೂವಿ ಯಾವ್ದು? ಜಸ್ಟ್ ಮಾತಲ್ಲಿ ನಂಗೆ ಸಿನಿಮಾ ತುಂಬಾ ಇಷ್ಟ. ಮಾಣಿಕ್ಯ ತುಂಬಾ ಇಷ್ಟ. ನನ್ನ ಫೇವ್ರೆಟ್ ಸಾಂಗ್ ಕೂಡ ಬಂದು ಜಸ್ಟ್ ಮಾತಲ್ಲಿ. ಸೊ ಇದ್ರ ಜೊತೆಗೆ ಮೇಡಮ್, ಹೊರಗಡೆ ಒಂದಷ್ಟು ಅವಕಾಶಗಳು ಸಿಗುತ್ತೆ ನಿಮಗೆ, ಒಂದು ಆಪ್ಷನ್ಸ್ ಆಗಿ ಸಿಗುತ್ತೆ. ಯಶ್ ಅವರು, ದರ್ಶನ್ ಅವರು, ಸುದೀಪ್ ಅವರು, ದುನಿಯಾ ವಿಜಯ್ ಅವರು, ಗಣೇಶ್ ಅವರು, ಈ ರೀತಿ ಒಂದಷ್ಟು ಸ್ಟಾರ್ ಗಳನ್ನ ನಿಮ್ ಮುಂದೆ ಇಡ್ತಾರೆ. ಯಾರ ಜೊತೆಗೆ ಆಕ್ಟ್ ಮಾಡ್ಲಿಕ್ಕೆ ಇಷ್ಟ ಆಗುತ್ತೆ? ಎಲ್ಲಾ ಜೊತೆನೂ ಆಕ್ಟ್ ಮಾಡಕ್ ಇಷ್ಟ ಆಗುತ್ತೆ. ಒಂದು ಆಪ್ಷನ್ ಸೆಲೆಕ್ಟ್ ಮಾಡಲ್ಲ, ಎಲ್ಲಾ ಜೊತೆನೂ ಆಕ್ಟ್ ಮಾಡ್ತೀನಿ. ನೋಡಿದ್ರ ಎಷ್ಟು ಸ್ಮಾರ್ಟ್ ಇದೀರಾ ನೀವು ಅಂತ.
ಹೇಳಿ. ಇದ್ರ ಜೊತೆಗೆ ಕನ್ನಡ ಮಾತ್ರ ಅಲ್ಲ, ತೆಲುಗು ಆಗಿರ್ಬೋದು, ಬಹುಭಾಷಾ ನಟಿ ಅಂತೇಳಿ ಕರಿತೀವಿ. ಯಾಕಂದ್ರೆ ಎಲ್ಲ ಹಲವಾರು ಭಾಷೆಗಳಲ್ಲಿ ಸಿನಿಮಾ ಮಾಡಿದ್ದೀರಾ. ಸೊ ವಾಟ್ ನೆಕ್ಸ್ಟ್ ರಾಶಿಕಾ, ಮುಂದಿನ ಜರ್ನಿ ಏನು? ಮುಂದಿನ ಜರ್ನಿ ಸಿನಿಮಾನೇ. ಫೋಕಸ್ ಪೂರ್ತಿ ಸಿನಿಮಾ ಮೇಲಿರುತ್ತೆ, ಕಾನ್ಸಂಟ್ರೇಟ್ ಮಾಡಬೇಕು. ಇವಾಗ ಇಷ್ಟು ಪ್ರೀತಿ ಸಿಗ್ತಾ ಇದೆ, ಆಡಿಯನ್ಸ್ ನೆಕ್ಸ್ಟ್ ಏನು, ನನ್ನ ಪ್ರೀತಿಸೋರು ನೆಕ್ಸ್ಟ್ ಏನು ಮಾಡ್ತಿದ್ದೀರಾ ಅಂತೆಲ್ಲ ಕೇಳಿದಾಗ ಅವ್ರನ್ನ ಎಂಟರ್ಟೈನ್ ಮಾಡ್ತಾ ಇರಬೇಕಲ್ವಾ ನಾನು. ಸೊ ಅದು ಹೀಗೆ ಈ ಜರ್ನಿ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಯಾರನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ಮನೇಲಿ? ಬಿಗ್ ಬಾಸ್ ಮನೆಲ್ಲ ಹೀಗೆ ಏನೋ ಮಿಸ್ ಮಾಡ್ಕೋತಾ ಇಲ್ಲ. ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತೀನಿ. ಬಿಗ್ ಬಾಸ್ ಮನೇನ್ ಮಿಸ್ ಮಾಡ್ಕೋತಾ ಇದ್ದೀನಿ. ಬಿಗ್ ಬಾಸ್ ಮನೇಲಿರೋ ಕಂಟೆಸ್ಟೆಂಟ್ಸ್ನ ಏನೋ ಮಿಸ್ ಮಾಡ್ಕೋತಿಲ್ಲ. ಹೊರಗಡೆ ಬಂದಂತ ಮಾಳು ಒಬ್ರು ಹೇಳ್ತಾರೆ ಕಳೆದ ವಾರ, ಸೊ ನಾನೇ ಗೆಲ್ಬೇಕಿತ್ತು, ಸೊ ಎಲ್ಲೋ ಒಂದ್ ಕಡೆ ನಾನು ಗೆಲ್ಲಿಲ್ಲ ಏನೋ ಅಂತ ಸಿಕ್ಕಾಪಟ್ಟೆ ಬೇಸರ ವ್ಯಕ್ತಪಡಿಸಿರೋದು. ಅವ್ರಿಗೆಲ್ಲರಿಗೂ ಒಂದಿರತ್ತೆ ಅಲ್ವಾ, ನಾವೇ ವಿನ್ ಆಗ್ಬೇಕಿತ್ತು ಅಂತ. ಎಷ್ಟೊಂದ್ಸಲಿ ಸುದೀಪ್ ಸರ್ ಇನ್ಸ್ ಕೊಟ್ಟಾಗ, ಯಾರೋ ನಾವ್ ಹೇಳ್ದಾಗ ಅದನ್ನ ತಗೊಂಡು ಚೇಂಜ್ ಮಾಡ್ಕೊಂತಾ ಇರ್ಬೇಕು. ಇಲ್ಲ ಮಾಡೋಣ ಅದ್ ಒಂದ್ ವಿಷಯದಲ್ಲಿ ಎಡುವುದ್ರು ಅಂತ ಅನ್ಸುತ್ತೆ. ಬಟ್ ಎಲ್ಲರಿಗೂ ಆಸೆ ಇರತ್ತೆ. ಈಗ ನನಗೂ ಕೇಳಿದ್ರೆ ನಾನೇ ವಿನ್ ಆಗ್ಬೇಕಿತ್ತು ಅಂತ ಇರತ್ತೆ. ಸೊ ಅದು ಬೇಜಾರಲ್ಲಿ ಅವ್ರೇನೋ ಹೇಳಿರ್ತಾರೆ. ನನಗೊಂದು ಆಸೆ ಇದೆ, ಅಂದ್ರೆ ರಾಶಿಕಾ ಅವರು ಬೆಸ್ಟ್ ಆಕ್ಟರ್ ಅಂತ ಗೊತ್ತು, ಸೊ ಬೆಸ್ಟ್ ಎಂಟರ್ಟೈನರ್ ಅಂತ ಗೊತ್ತು, ಸೊ ಬೆಸ್ಟ್ ಸಿಂಗರ್ ಅಂತ ಗೊತ್ತಿಲ್ಲ. ಯಾವ್ದಾದ್ರು ಒಂದು ಹಾಡು ಹೇಳ್ಬಹುದಾ? ಯಾಕೆ ನಿಮ್ ವ್ಯೂಸ್ ಬೇಡವಾ ನಿಮ್ ವಿಡಿಯೋಗೆ? ನಾನ್ ಕೇಳ್ತೀನಿ, ಹೇಳಿ. ಬೇಡ, ನೋ 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 ನೋ, ಮ್ಯೂಟ್ ಮಾಡ್ಬಿಡ್ತಾರೆ, ವಾಲ್ಯೂಮ್ ಫುಲ್ ಕಡಿಮೆ ಮಾಡ್ತಾರೆ ನನ್ನ ಹಾಡು ಹೇಳಿದ್ರೆ. ಪರವಾಗಿಲ್ಲ, ಟ್ರೈ ಮಾಡಿ. ಈಗ ನೀವ್ ಇದನ್ನ ಕಟ್ ಮಾಡಲ್ಲ, ಆಮೇಲೆ ಟ್ರಿಮ್ ಎಲ್ಲ ಮಾಡಿ ಹಾಕಲ್ಲ. ನೀವ್ ಟ್ರಿಮ್ ಮಾಡಿ ಏನಾರ ಹಾಕಿದ್ರೆ ವಿಡಿಯೋನ ನಾನಿದ್ದೀನಿ ಸಾಕು. ಆಮೇಲೆ ಇಂಟರ್ವ್ಯೂ ಕೊಡಲ್ಲ ನೆಕ್ಸ್ಟ್ ಟೈಮ್ ಇನ್ನ ನಿಮ್ಗೆ. ಓಕೆ ಫೈನ್, ನಾನು ಹಾಡು ಹೇಳ್ತೀನಿ, ನಮ್ ಜೊತೆ ಹಾಡು ಹೇಳಿ ನೀವು ಕೂಡ. ನನ್ನ ಫೇವ್ರೆಟ್ ಸಾಂಗ್. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓವಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನೆಲ್ಲಿ. ತುಂಬಾ ಚೆನ್ನಾಗಿ ಆಡಿದ್ರಿ. ಕೊನೆಯದಾಗಿ, ಸೊ ನಿಮ್ಮನ್ನ ಮಿಸ್ ಮಾಡ್ಕೋತಿದಾರೆ ಮನೆ ಒಳಗಡೆ ಆಡಿಯನ್ಸು, ಸೊ ನಿಮ್ಮ ಅಭಿಮಾನಿಗಳು, ಸೊ ರಾಜ್ಯದ ಜನ, ಸೊ ಅವ್ರಿಗೆ ಏನ್ ಹೇಳ್ತೀರಾ, ಏನ್ ಪ್ರಾಮಿಸ್ ಮಾಡ್ತೀರಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇಷ್ಟು ವಾರಗಳು ನನಗೆ ಪ್ರೀತಿ ಕೊಟ್ಟಿದ್ದೀರಾ. ಈ ಪ್ರೀತಿ ಹೀಗೇ ನನಗೆ ಕಂಟಿನ್ಯೂ ಮಾಡಲಿ ಜರ್ನಿಲಿ. ನನಗೆ ನಿಮ್ಮ ಸಪೋರ್ಟ್, ಈ ಪ್ರೀತಿ, ಆ ಆಶೀರ್ವಾದ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ಪ್ರೀತಿಸ್ತಾರೆ, ಹೀಗೆ ಎಂಟರ್ಟೈನ್ ಮಾಡ್ತಾ ಇರ್ತೀನಿ. ಒಳ್ಳೇದಾಗ್ಲಿ ಮೇಡಮ್, ನಿಮ್ ಜರ್ನಿ ಇನ್ನೂ ಸಾಕಷ್ಟು ಬೆಳಕಾಗ್ಲಿ, ಬ್ರೈಟ್ ಆಗ್ಲಿ. ಸೊ ನಿಮ್ಮಿಂದ ನೂರಾರು ಜನ ಮನರಂಜನೆ ನೀಡ್ಲಿ, ನೀವು ಮನರಂಜನೆ ನೀಡಿ ಜೊತೆಗೆ ಎಂಟರ್ಟೈನ್ ಮಾಡಿ ಅಂತೇಳಿ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಬಂದ ನಮ್ ಕಾಲ್ ಶೀಟ್ ಕೊಡಿ. ಎಸ್, ಖಂಡಿತವಾಗ್ಲು. ಸೊ ವೀಕ್ಷಕರ, ಇದೇ ಹೇಳಿದ್ನಲ್ಲ, ಸೊ ಬಿಗ್ ಬಾಸ್ ಮನೆಯ ಪಟ್ ಪಟ್ ಪಟಾಕಿ ರಾಶಿಕಾ ಅವರು. ಇದಾಗಿತ್ತು ಇವತ್ತಿನ ವಿಶೇಷ. ನಮಸ್ಕಾರ.